ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇವತ್ತಿನ ನನ್ನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಯಾರ್ಯಾರಾಗಿಲ್ಲ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದೀನಿ. ಹಾಗೆ ನನ್ನ ಚಾನಲ್ ಕೂಡ ನೇಮ್ ಕೂಡ ಚೇಂಜ್ ಮಾಡಿದ್ದೀನಿ. ಏನಪ್ಪ ಅಂತಂದರೆ ಸ್ವಾತಿ ಕಾವೇರಿ ಕನ್ನಡ ಲಾಗ್ಸ್ ಅಂತ ಇತ್ತು. ಈಗ ಕನ್ನಡ ಕುವರಿ ನಿಮ್ಮ ಕಾವೇರಿ ಅಂತ ಹೆಸರನ್ನು ಇಟ್ಟಿದ್ದೀನಿ. ಯಾಕಪ್ಪ ಅದಕ್ಕೆ ಕಾರಣ ಅಂತಂದರೆ ಸ್ವಾತಿ ಅನ್ನೋದು ನನ್ನ ಹೆಸರೇ, ಕಾವೇರಿ ಅನ್ನೋದು ನನ್ನ ಹೆಸರೇ. ಸ್ವಾತಿ ಅನ್ನೋದು ನನ್ನ ಸ್ಕೂಲಲ್ಲಿ ಕಾಲೇಜಲ್ಲೆಲ್ಲ ಸ್ವಾತಿ ಅಂತಲೇ ಕೊಟ್ಟಿದ್ದು ನನ್ನ ಹುಟ್ಟೆಸರು. ಮತ್ತು ನನ್ನ ಪೆಟ್ ನೇಮ್ ಅಂತ ಬಂದು ಕಾವೇರಿ ಅಂತ ಇಟ್ಟಿದ್ದರು. ಹಾಗಾಗಿ ನನಗೆ ಕಾವೇರಿ ಅನ್ನೋದೇ ತುಂಬ ಇಷ್ಟ, ಸ್ವಾತಿನೂ ಇಷ್ಟನೇ. ಕಾವೇರಿ ಅಂದರೆ ಏನೋ ಅದೊಂದು ಒಳ್ಳೆ ವೈಬ್ಸ್ ಕೊಡುತ್ತೆ ಹೆಸರಲ್ಲಿ ಅನ್ನೋದು ನನ್ನ ಅಭಿಪ್ರಾಯ. ಹಾಗಾಗಿ ನಿಮಗೆ ಗೊತ್ತಲ್ಲ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕಾವೇರಿ ನೀರಿಗೆ ಎಷ್ಟು ಡಿಮ್ಯಾಂಡ್ ಇದೆ ಅಂತ ಅಂದ್ಬಿಟ್ಟು, ಹಾಗಾಗಿ ಕಾವೇರಿ ಅಂತಲೇ ನಾನು ಹೆಸರಿಟ್ಟಿದ್ದೀನಿ. ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನಾನು ಹೊಸ ಯೂಟ್ಯೂಬರ್ ಆಗಿದ್ದೀನಿ. ಎಲ್ಲ ಸುಮಾರು ಹೊಸದು ಹಳೇದು ವೀಡಿಯೋಸ್ ಎಲ್ಲ ಸುಮಾರು 3-4 ದಿವಸದಿಂದ ನೋಡಿ ತುಂಬ ತಲೆನೋವು ಬಂದ್ಬಿಟ್ಟಿತ್ತು. ಹೆಂಗೆ ವೀಡಿಯೋ ಮಾಡೋದು, ಯಾವ ಥರ ವೀಡಿಯೋ ಮಾಡೋದು ಅಂತ ಅಂದ್ಬಿಟ್ಟು ಸುಮಾರು ಒಂದು 10-20 ವೀಡಿಯೋಸ್ಗಳನ್ನೆಲ್ಲ ನೋಡಿದೆ. ಯಾವ್ಯಾವ ಥರ ಇದೆ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಎಡಿಟ್ ಮಾಡಿರೋದಾಗಿರ್ಬೋದು, ತಮ್ಬ್ಲೈನ್ ಹಾಕೋದಾಗಿರ್ಬೋದು, ವೀಡಿಯೋಗಳನ್ನ ಎಡಿಟ್ ಮಾಡಿ ಯಾವ ಥರ ಹಾಕೋದು, ಇದೆಲ್ಲ ಆಲ್ಮೋಸ್ಟ್ ಅಲ್ಲಿ ತುಂಬ ಜನ ತುಂಬ ಚೆನ್ನಾಗಿ ಮಾಡಿದ್ದೀರಾ. ಅದೆಲ್ಲ ನೋಡ್ತಾ ನನಗೆ ಈಗ ಒಂದು 3-4 ದಿವಸದಿಂದ ತುಂಬ ತಲೆನೋವು ಬಂದುಬಿಟ್ಟಿತ್ತು. ರಾತ್ರಿ ಎಲ್ಲ ಫೋನೇ ನೋಡ್ತಾ ಇದ್ದೆ ನಾನು. ಯಾಕಂದರೆ ನನಗೂ ಒಂಥರ ಕ್ಯೂರಿಯಾಸಿಟಿ, ನಾನು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ನಾನು ಯಾವ್ಯಾವ ಥರ ಇಂಪ್ರೂವ್ ಆಗಬೇಕು, ಯಾವ ಥರ ಎಡಿಟ್ ಮಾಡಬೇಕು, ಯಾವ ಥರ ತಮ್ಬ್ಲೈನ್ಗಳನ್ನ ಹಾಕಬೇಕು ಅಂತ ಅಂದ್ಬಿಟ್ಟು ತುಂಬಾ ನೋಡಿದೆ. ನೋಡಿ ಇದಕ್ಕೆ ತುಂಬ ಮೈಕೈ ಎಲ್ಲ ನೋವು ಬಂದು ತುಂಬ ತಲೆನೋವೆಲ್ಲ ಬಂದುಬಿಟ್ಟಿತ್ತು. ಹಾಗಾಗಿ ವೀಡಿಯೋ ಎಲ್ಲ ಮಾಡಲಿಲ್ಲ. ಸುಮಾರು ಒಂದು ವಾರನೇ ಆಯ್ತೇನೋ ವೀಡಿಯೋ ಮಾಡಿ. ಒಂದು 5-6 ವೀಡಿಯೋ ಹಂಗಾದರೂ ನಾನು ರೀಲ್ಸ್ ಮಾಡಿರೋ ವೀಡಿಯೋಗಳೆಲ್ಲ ಒಂದು 7-8 ವೀಡಿಯೋ ಹಾಕಿದ್ದೀನಿ. ಹಾಗೆ ಒಂದು 5-6 ವೀಡಿಯೋ ಶಾರ್ಟ್ ವೀಡಿಯೋಗಳು ಹಾಕಿದ್ದೀನಿ. ಈಗ ನಾನು ವೀಡಿಯೋ ಮಾಡೋ ಕಾರಣ ಏನಪ್ಪ ಅಂತಂದರೆ ಅದೇ ಹೀಗೆ ನಿಮಗೆ ಗೊತ್ತಲ್ಲ ನಮ್ಮದು ಹಳ್ಳಿ ಅಂತ ಅಂದ್ಬಿಟ್ಟು. ಇನ್ನೂ ಯಾರೂ ಸಬ್ಸ್ಕ್ರೈಬರ್ಸ್ ಆಗಿಲ್ಲ. ನಿಧಾನ ಆದರೂ ಪರವಾಗಿಲ್ಲ, ಚೆನ್ನಾಗಿ ಕಲಿತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀನಿ. ಅದರಲ್ಲೂ ನಮ್ಮ ಲಕ್ಕಿ ಲಿಕೇಶ್ ಅಂತ ವೀಡಿಯೋ ಮಾಡ್ತಿದ್ರಲ್ಲ, ಯಶ್ ಅವ್ರ ಫ್ಯಾನ್ ಅವರು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ವೀಡಿಯೋಸು ಅವ್ರದ್ದು ತುಂಬ ಚೆನ್ನಾಗಿದೆ. ಅವ್ರನ್ನೇ ನೋಡ್ತಾ ತುಂಬ ವೀಡಿಯೋಸ್ ಎಡಿಟ್ ಮಾಡೋದೆಲ್ಲ ಕಲಿತಾ ಇದ್ದೀನಿ. ನೀವು ತುಂಬ ಸಪೋರ್ಟ್ ಮಾಡಬೇಕು. ಹಾಗೆ ಸಪೋರ್ಟ್ ಜೊತೆಗೆ ನನಗೆ ಏನಪ್ಪ ಅಂತಂದರೆ ತುಂಬಾ ಮನೆ ಕೆಲಸ, ಬರೀ ಮನೆ ಕೆಲಸ ಅಲ್ಲ, ನಮ್ಮ ಮನೇಲಿ ಹಸು, ನನಗೆ ಚಿಕ್ಕ ಮಕ್ಕಳು ಇಬ್ಬರು ಸ್ಕೂಲ್ಗೆ ಹೋಗ್ತಾರೆ. LKG ಒಬ್ಬ, ಫಸ್ಟ್ ಸ್ಟ್ಯಾಂಡರ್ಡ್ ಒಬ್ಬ. ಹಿಂಗೆ ಮನೆ ಕೆಲಸ, ತೋಟದ ಕೆಲಸ, ಮನೆ ಕೆಲಸ, ಹಿಂಗೆ ಹೆಣ್ಮಕ್ಳಿಗೆ ಬೆಳಗ್ಗೆಯಿಂದ ಸಂಜೆ ತನಕ ಮಲಗೋ ತನಕನೂ ಕೆಲಸನೇ. ಹಾಗೆ ಬಿಡುವು ಮಾಡಿಕೊಂಡು ನಮಗೂ ಏನೋ ಒಂದು ಹೆಣ್ಮಕ್ಳಿಗೆ ಒಂದು ಯಾವುದೇ ಥರನೂ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಇದರಲ್ಲಾದರೂ ಒಂದು ಹೆಸರು ಮಾಡ್ಬೋದು ಅನ್ನೋ ನಂಬಿಕೆಯಲ್ಲಿ ನಾನು ಮಾಡ್ತಾಯಿದ್ದೀನಿ. ಈ ನಂಬಿಕೆ ಅಂದರೆ ಅಷ್ಟೊಂದು ನಂಬಿಕೆ ಇಲ್ಲ, ಲಕ್ ಅಂತ ಹೇಳ್ಬೋದಲ್ವ. ನಮ್ಮದು ಕ್ಲಿಕ್ ಆದರೂ ಆಗ್ಬೋದಪ್ಪ. ಎಲ್ಲರೂ ಆ ಥರ ದುಡ್ಡು ಸಂಪಾದನೆ ಮಾಡ್ಬೋದು, ಹಿಂಗೆ ಯೂಟ್ಯೂಬಲ್ಲಿ ದುಡ್ಡು ಸಂಪಾದನೆ ಮಾಡ್ತಾರೆ ಅಂತ ಎಲ್ಲರೂ ಹೇಳ್ತಿದ್ರು. ದುಡ್ಡು ಸಂಪಾದನೆ ಮಾಡಬೇಕು ಅಂತ ಏನಲ್ಲ, ಏನೋ ನಮಗೂ ಒಂದು ಅವಕಾಶ ಸಿಕ್ಕಿದೆಯಲ್ಲ, ಈ ಥರ ನಾವು ಗುರ್ತಿಸ್ಕೋಬೋದೇನೋ ಅಂತ ಒಂದು ಕಾರಣಕ್ಕೋಸ್ಕರ ನಾನು ಕೂಡ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ. ಹಳೆ ಯೂಟ್ಯೂಬರ್ಸ್ ಎಲ್ಲ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಯಾಕಂದರೆ ಹಳೆ ಯೂಟ್ಯೂಬರ್ಸು ತುಂಬ ವ್ಯೂಸು, ಸಬ್ಸ್ಕ್ರೈಬರ್ಸು ತುಂಬಾ ಹೆಸರು ಮಾಡಿದ್ದಾರೆ. ಹೊಸ ಯೂಟ್ಯೂಬರ್ಸ್ಗೆ ಯಾರೂ ಸಬ್ಸ್ಕ್ರೈಬ್ ಆಗೋದು ಕಷ್ಟನೇ, ದಿನಕ್ಕೆ ಒಬ್ಬರು ಸಬ್ಸ್ಕ್ರೈಬರ್ ಸಿಗೋದು ಕಷ್ಟನೇ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದಕ್ಕೆ ಯಾವ್ಯಾವ ಥರ ವೀಡಿಯೋಸ್ ಮಾಡೋದು ಅಂತ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಮ್ಮಂಥವ್ರನ್ನ ಬೆಳೆಸಿ, ನಾವು ಬಡ ಮಕ್ಕಳನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಹಾಗೆ ಇನ್ನೇನಪ್ಪ ವಿಶೇಷ ಅಂತಂದರೆ ನಾನು ಓದಿದ್ದೀನಿ, ಪ್ಯಾರಾಮೆಡಿಕಲ್ ಮಾಡಿದ್ದೀನಿ, ಅಷ್ಟೋ ತಿಳ್ಕೊಂಡಿದ್ದೀನಿ. ಏನೋ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೀನಿ. ಹಾಗೆ ನಾನು ಈ ಕೆಲಸ ಮಾಡಲ್ಲ ಅಂತಲ್ಲ, ಎಲ್ಲ ಕೆಲಸನೂ ಮಾಡ್ತೀನಿ ಫ್ರೆಂಡ್ಸ್. ನಮ್ಮ ಮನೇಲಿ ನಮ್ಮ ಯಜಮಾನ್ ಹೇಳ್ತಾರೆ, ನಾನು ಒಂದೇ ನೀನು ಒಂದೇ ಮನೇಲಿ ಅಂತ. ಅವ್ರು ಹೊರಗಡೆ ದುಡಿಬೋದು, ಗಂಡಸ ಥರ ಮನೆ ಕೆಲಸ ಹಸುವಿನಿಂದ ಹಿಡಿದು ಹಾಲು ಕರೆಯೋದ್ರಿಂದ ಹಿಡಿದು ಕಾಯಿ ಸುಲಿಯೋ ತನಕ, ಏನು ಹೇಳಿ, ತೆಂಗಿನಕಾಯಿ ಸುಲಿಯೋ ತನಕ, ಹಾಲು ಕರೆಯೋದ್ರಿಂದ ತೆಂಗಿನಕಾಯಿ ಸುಲಿಯೋ ತನಕನೂ ನಾನೆಲ್ಲ ಮಾಡ್ತೀನಿ. ನಾನೆಲ್ಲ ಕೆಲಸನೂ ಮಾಡ್ತೀನಿ, ಎಲ್ಲ ಮಾಡಲೇಬೇಕಲ್ವ. ಹಾಗೆ ಇದು ಇನ್ನೊಂದು ಮುಂದಿನ ದಿನ ಕಾಯಿ ಸುಲಿಯೋದೆಲ್ಲ ಬೇಕಾದ್ರೆ ವೀಡಿಯೋ ಮಾಡಿ ಹಾಕ್ತೀನಿ, ನೋಡಿ. ಹೀಗೆ ನನಗೂ ಸಬ್ಸ್ಕ್ರೈಬರ್ ಆಗಿ ಅಂತ ಕೇಳ್ಕೊತೀನಿ. ಮತ್ತು ಇನ್ನೇನಪ್ಪ ಅಂದರೆ ನಾನು ಒಳ್ಳೊಳ್ಳೆ ಅಡುಗೆಗಳನ್ನ ಕಲ್ತಿದ್ದೀನಿ. ಅಂದರೆ ಈ ಥರ ಈ ಬೆಂಗಳೂರು ಸೈಡಲ್ಲೆಲ್ಲ ಮಾಡ್ತಾರಲ್ಲ ಆ ಥರ, ಈ ಫ್ರೆಂಚ್ ಬಿರಿಯಾನಿ ಅಂತ ಅದೇನೋ
ಪಿಜ್ಜಾ ಬರ್ಗರ್ ನಾವಿದೆಲ್ಲ ಕಲ್ತಿಲ್ಲ. ಮುದ್ದೆ ಬಸ್ಸಾರು ಮಾಡಬೇಕಾ ತುಂಬ ಚೆನ್ನಾಗಿ ಮಾಡ್ತೀನಿ. ಚಿಕನ್ ಸಾರು ಮಾಡ್ತೀನಿ. ನಾನು ಸುಮಾರು ಅಡುಗೆಗಳನ್ನ ಕಲ್ತಿದ್ದೀನಿ. ಯಾವ್ದು ತೋರಿಸ್ಬೇಕು ವೀಡಿಯೋ ಮಾಡಿ ಹಾಕಬೇಕು ಅಂತಂದಾಗ ಅವೆಲ್ಲ ಮಾಡಾಕ್ತೀನಿ. ಮತ್ತು ಹಳ್ಳಿಗಳ ಕಡೆ ಈ ನಾಟಿ ಔಷಧಿಗಳು ಯಾವುದು ಕಾಯಿಲೆ ಕಷಾಯ ಇಂಥದಕ್ಕೆಲ್ಲ ಔಷಧಿಗಳನ್ನ ಹೇಳ್ತಾರಲ್ಲ, ಅಂಥ ಔಷಧಿಗಳನ್ನೆಲ್ಲ ನಾನು ಹೇಳ್ತೀನಿ. ನಾನು ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಓಕೆನಾ? ಬಾಯ್.